ಅಣ್ಣ ಏನೋ ಗಾಡಿ ಸೌಂಡ್ ಬಂದಂಗೆ ಆಗಲಿಲ್ಲ. ಹ್ಞೂ ನಾನು ಅದಕ್ಕೆ ಬಂದೆ, ನೋಡೋಣ ಬಾ ಬೀಗ್ರು ಬಂದ್ರೆ ಏನಂತಂದು. ಅಪ್ಪ, ಯಮ್ಮ, ಬೀಗ್ರೆಲ್ಲ ಬಂದ್ರೆ ಬಾ ಬೇ. ಯಪ್ಪ ಲಗುನ ಬಾ, ಬೀಗ್ರೆಲ್ಲ ಬಂದ್ರೆ. ಹಾಂ ಹಾಂ, ಬಂದೆ ಬಂದೆ ಬಂದೆ. ಬಾ 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 ಬಾ. ಯಮ್ಮ ಏನು ಬೇ, ಏನು ಮಸ್ತ್ ರೆಡಿ ಆಗಿಬಿಟ್ಟು ಇವತ್ತು. ಡ್ರೆಸ್ ಭಾರಿ ಆಗಿತ್ತು ಬಿಡ್ಬೇ ನಿನಗೆ. ಹ್ಞೂ ಮತ್ತು ಮೊಮ್ಮಗಳದು ಹೂವಣ್ಣಿಡೋ ಶಾಸ್ತ್ರ ಐತಿ ಇವತ್ತು. ಇಷ್ಟು ರೆಡಿ ಆಗಲಿಲ್ಲ ಅಂದರೆ ಹೆಂಗೆ ಹೇಳ? ಯಮ್ಮ, ಹೂವಣ್ಣು ಇಡಾಕ ಬರಾಕುಂತಿದ್ದು ನಿನ್ನ ಮೊಮ್ಮಗಳಿಗೆ ಏನು ನಿನಗೆ? ಹಾಂ, ನಿನ್ನ ಮೊಮ್ಮಗಳಿಗಿಂತ ನೀನ ರೊಚ್ಚಿಗೆ ರೆಡಿ ಆಗಿಬಿಟ್ಟಿ ಅಲ್ಬಿ. ಹೊಗ್ಲ ಏನ ಕಾಡಿಸ್ತಿದಿ? ಅಯ್ಯೋ ಹೊಡಿ ಹತ್ರ ಬೀಗ್ರ ಕಾರಿಂದ ಇಳಿಯಾಕೊಂತಾರೆ. ನಡ್ರಿ ಹೋಗೋಣ. ಹೌದೌದು, ಬಾಯಪ್ಪ. ನಮಸ್ಕಾರ ರೀ ಬೀಗ್ರ, ಬರ್ರಿ ಬರ್ರಿ ಬರ್ರಿ. ಓ ನಮಸ್ಕಾರ ರೀ ಬೀಗ್ರ. ಅಯ್ಯೋ ಅಲ್ಲೇ ಬಿಟ್ಬಿಡ್ರಿ ಬೀಗ್ರ, ಚಪ್ಪಲ್ ಅಲ್ಲೇ ಬಿಡ್ರಿ, ನಡೀತೈತಿ. ಅಯ್ಯೋ ಏನಾಗಂಗಿಲ್ಲ, ಅಲ್ಲೇ ಬಿಟ್ಬಿಡ್ರಿ. ಬರ್ರಿ ಒಳಗಡೆ ಬರ್ರಿ. ನೋಡ್ರಿ ಅತ್ಯಾರ, ಮನ್ಯಾಗ ಎಲ್ಲರೂ ಎಷ್ಟು ಕುಲು ಕುಲು ಅಂತ ಅದಾರ. ನಮ್ಮ ಗೌರಿಗೆ ಈ ಮದುವೆ ಇಷ್ಟ ಆಯಿತು ಏನಿಲ್ಲ ಅನ್ನೋದೇ ಬೇಕಾಗಿಲ್ಲ ಇವರಿಗೆ. ನೋಡ್ರಿ ಇಲ್ಲಿ. ಅಲ್ಲ ರೀ ಅತ್ಯಾರ, ಅವರು ಏನು ರಿಚ್ ಅದಾರ ನೋಡ್ರಲ್ಲಿ. ಒಂದು ಕಾರ್ನಾಗ ಬಂದಾರ ಆಟ. ಮೊನ್ನೆ ಯಾವ ಕಾರ್ ತಂದಿದ್ರೆ ಇವತ್ತು ಅದೇ ಕಾರ್ ತಂದಾರ. ಅದೇನು ಸ್ವಂತದ ಕಾರ ಏನು ಬಾಡಿಗೆ ಕಾರ ಅದು ಗೊತ್ತಿಲ್ಲ. ಒಂದು ದೊಡ್ಡ ಬಂಗ್ಲೆನೂ ಇಲ್ಲ ಅವ್ರದ್ದು. ಅಟ್ಲೀಸ್ಟ್ ಒಂದು ಮನೆ ಆದರೂ ಇದೆನಾ ಬೆಂಗಳೂರಲ್ಲಿ? ಅದೂ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದಾರಂತಾರೆ. ಹಾಂ, ಬಾಡಿಗೆ ಮನೆನೋ ಸ್ವಂತ ಮನೆನೋ ಏನೋ ಅದು ಗೊತ್ತಿಲ್ಲ. ಹೋಗಿ ಹೋಗಿ ಅಂತಲ್ಲಿ ನಿಮ್ಮ ಮಗಳನ್ನ ಕೊಡೋಕೆ ಒಪ್ಕೊಂಡಾರಲ್ಲ ಮಾವರು. ನನಗದ ಬೇಜಾರು ಅನ್ಸಾಕೊಂಡ್ಬಿಟ್ಟೈತೆ ನೋಡ್ರಿ ಅತ್ತಾರ. ಕವಿತಾ, ನನಗೂ ಈ ಮದುವೆ ಇಷ್ಟನೇ ಇಲ್ಲ ಒಂದು ಪಟಗು. ನಾನು ನನ್ನ ಮಗಳನ್ನ ದೊಡ್ಡ ಅರಮನೆ ಥರ ಇರೋ ಮನೆ, ಕಾರು, ಆಳು ಕಾಳು ಇರೋ ಅಂಥ ಮನೆಗೆ ಕೊಡಬೇಕು. ಅವರು ಹಳ್ಳಿಯಾಗಿರಬಾರ್ದು, ಸಿಟಿನಲ್ಲಿನೇ ಇರಬೇಕು. ಹುಡುಗ ಆದಷ್ಟು ಆದ್ರೆ ಅಟ್ಲೀಸ್ಟ್ ಪಾರೇನಿಗಾರ ಹೋಗಂಗಿರಬೇಕು ಅಂತ ಎಷ್ಟೆಲ್ಲ ಆಸೆ ಕನಸುಗಳನ್ನು ಕಂಡಿದ್ದೆ. ಪಾರೇನಿಗೆ ಹೋಗಲಿಲ್ಲ ಅಂದರೆ ಕೊನೆ ಪಕ್ಷ ಮನೆಯಾಗ ಆಳು ಕಾಳು ಎಲ್ಲರೂ ಇರೋ ಅಂಥ ಮನೆಗೆ ಕೊಡೋಣ ಅಂತ ಅಂದ್ಕೊಂಡ್ರೆ ಮನೆಯಾಗ ಅದಾರಲ್ಲ ಹೋಗಿ ಹೋಗಿ ಎಂಥದ ಬಿಕಾರಿಗೆ ಕೊಟ್ಟಂಗೆ ಕೊಡಾಕೊಂತಾರೆ ನನ್ನ ಮಗಳನ್ನ. ಅತ್ತೆಯರ ನಮ್ಮ ಗೌರಿ ಏನು ಇಷ್ಟಪಟ್ಟಿದ್ಲಲ್ಲ ಹುಡುಗ, ಆ ಹುಡುಗ ನೀವು ಹೇಳ್ದಂಗೆ ಇದ್ದರಿ ಸಿಕ್ಕಾಪಟ್ಟೆ ಶ್ರೀಮಂತ ಅಂತ. ನಾನು ಆ ಹುಡುಗನ ಬಗ್ಗೆ ಎಲ್ಲ ಕಡೆ ವಿಚಾರಿಸಿನಲ್ಲ, ಭಾಳ ಅಂದರೆ ಭಾಳ ಶ್ರೀಮಂತ ಇದ್ದರಿ ಅತ್ತೆಯರ. ಅವ್ರ ಮನ್ಯಾಗ ಅವ್ರ ಅಪ್ಪ ಅವ್ರವ್ವ ಎಲ್ಲ ಫಾರಿನ್ಗೆ ನಾನು ನಿಮಗೆ ಅದೇ ಫಾರಿನ್ಗೆಲ್ಲ ಹೋಗಿ ಬಂದಾರಂತ. ಅಂತ ಚಲೋ ಹುಡುಗನ್ನ ನಮ್ಮ ಗೌರಿ ಇಷ್ಟಪಟ್ರೆ ನಿಮ್ಮ ಸೊಸೆಯರು ಅದಾರಲ್ರಿ ಇಬ್ಬರು, ಈಕೆ ಲಲಿತಾ ಮತ್ತು ಸವಿತಾ, ಎಲ್ಲ ಹಾಳು ಮಾಡಿಬಿಟ್ರಿ ನೋಡ್ರಿ. ಆ ಹುಡುಗನ ಮೇಲೆ ಇಲ್ಲದ್ದೆಲ್ಲ ಕಳಂಕ ಹೊರಿಸಿ ಮನೆಯಾಗೆಲ್ಲ ಸುಳ್ಳು ಸುಳ್ಳು ಹೇಳಿ ಗೌರಿ ಚಂದನ ತಂಗಿರಬಾರ್ದು ಅಂತಂದು ಮದುವೆನ ಮುರಿಸಿಬಿಟ್ರಿ ನೋಡ್ರಿ. ಹೌದಾ, ಅಷ್ಟೆಲ್ಲ ಶ್ರೀಮಂತ ಇದ್ದಾನ ಆ ಹುಡುಗ? ಹ್ಞೂ ರೀ ಅತ್ತರ, ನಾನು ಯಾಕ್ರಿ ಸುಳ್ಳು ಹೇಳಲಿ, ನೀವೇ ಹೇಳ್ರಿ. ನಿಮಗೆ ಗೊತ್ತೈತಿಲ್ಲ ನನಗೆ ಗೌರಿ ಅಂದರೆ ಎಷ್ಟು ಇಷ್ಟ ಅಂತಂದು. ಗೌರಿ ಜೀವನ ಚೆನ್ನಾಗಿರಲಿ, ಇಲ್ಲಿ ಥರ ಅಲ್ಲಿ ಕಷ್ಟಪಡೋದು ಬೇಡ. ಆರಾಮ ಅಕ್ಕಿ ಗಂಡನ ಮನೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮ್ ಕುತ್ಕೊಳ್ಳಿ, ಆಳುಗಳೆಲ್ಲ ಒಂದು ಕೆಲಸ ಮಾಡಬೇಕು, ಅಕ್ಕಿ ಖುಷಿಯಾಗಿರಬೇಕು ಅಂತ ನಾನು ಎಷ್ಟೆಲ್ಲ ಆಸೆ ಕನ್ಸ್ಕೊಂಡಿದ್ದೆ ಗೊತ್ತೇನ್ರಿ ಆ ಥರ. ಆದರೆ ಏನು ಮಾಡೋದು, ಈ ಮನ್ಯಾಗ ನಮ್ಮ ಮಾತು ಕೇಳ್ಬೇಕಲ್ಲ ಅತ್ತೆಯರ. ಇನ್ನೂ ಏನು ಕಾಲ ಮಿಂಚಿಲ್ಲ, ಇವತ್ತಿನ ಬರೀ ಹೂವನ್ನು ಇಡೋ ಶಾಸ್ತ್ರ ಮಾಡಕೊಂತಾರ ಆಟ. ಹಂಗೆ ಮಾಡಿ ಮದುವೆ ಆಗೋದನ್ನು ತಪ್ಪಿಸ್ರಿ. ಅದ ಹುಡುಗನ ಜೊತೆನೇ ಮದುವೆ ಆಗಂಗೆ ಮಾಡಿಸ್ರಿ ನೀವು, ಮುಗೀತಲ್ಲ. ಈಗ ಸುಮ್ಮನೆ ಹೂವನ್ನು ಇಟ್ಟೋ ತಕ್ಷಣ ಏನು ಮದುವೆನ ಆದಂಗನ್ರಿ? ಇನ್ನು ಮದುವೆ ತನಕ ಟೈಮ್ ಐತಿ ನೋಡ್ರಿ. ಗೌರಿಗೆ ಹೆಂಗಾರ ಮಾಡಿ ಮನಸ್ಸು ಚೇಂಜ್ ಮಾಡಿಸಿ ಆಕೆ ವಾಪಸ್ ಯಾರನ್ನ ಲವ್ ಮಾಡಿದ್ಲಲ್ಲ ಅದ ಹುಡುಗನ ಜೊತೆನೇ ಮದುವೆ ಆಗಂಗೆ ಮಾಡಿರಿ. ಹೌದು, ನೀನು ಹೇಳೋದು ಬರೋಬ್ಬರಿನೇ ಐತಿ. ನನಗೆ ನನ್ನ ಮಗಳ ಖುಷಿ ಅಷ್ಟ ಮುಖ್ಯ. ಇವ್ರದ್ದೆಲ್ಲ ತೊಗೊಂಡು ನಾನೇನು ಮಾಡಲಿ, ಬಿಡಂಗಿಲ್ಲ ನಾನು. ಮದುವೆ ತನಕ ಗೌರಿಗೆ ಹೆಂಗಾರ ಮಾಡಿ ಹೇಳಿ 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 ಆ ಹುಡುಗ ಯಾರನ್ನೂ ಇಷ್ಟಪಟ್ಟನಲ್ಲ ಆ ಹುಡುಗನ ಜೊತೆನೇ ಮದುವೆ ಮಾಡ್ತೀನಿ. ಕೊನೆ ಪಕ್ಷ ಮನೆಗಾರ ಕರೆಸ್ದು ನಾನಾರ ಮಾತಾಡ್ತೀನಿ ಅಂತ ಹೇಳ್ತೀನಿ, ಏನಾರ ಒಂದು ಮಾಡ್ತೀನಿ ಇವತ್ತು. ನಾನು ಮಾತ್ರ ಬಿಡಂಗಿಲ್ಲ. ಈ ಹೋಗಿ ಹೋಗಿ ಏನು ಆಸ್ತಿ ಇಲ್ಲ ಅಂತಸ್ತಿಲ್ಲ ಏನಿಲ್ಲ ಇಂಥವನಿಗೆ ಹೋಗಿ ನನ್ನ ಮಗಳನ್ನ ಕೊಡಾಕೊಂತಾರೆ ಅವ್ರು. ಮಾಡ್ತೀನಿ ಇವರಿಗೆ. ಕವಿತಾ, ನಾನೀಗ ಲಲಿತಾಗ ಮತ್ತು ಸವಿತಾಗ ಇಬ್ಬರಿಗೂ ರೆಡಿ ಆಗಬೇಡ ಅಂತ ಅಂದೀನಿ. ನೀವೇನೋ ರೆಡಿ ಆದ್ರೆ ನೋಡ್ರಿ ಮತ್ತಂತ ಬೈದೀನಿ. ಅವರಿಬ್ಬರು ರೆಡಿ ಆಗಂಗಿಲ್ಲ, ಅವ್ರು ಬರಾಕೊಂತಾರ ಬೀಗ್ರಂತೆ ನೋಡ್ತು. ಬರಾಕೊಂತಾವಲ್ಲ ಅವ್ರ ಮುಂದೆ ನೀನೇ ಚಂದ ತಂಗೆ ರೆಡಿಯಾಗಿ ಸ್ವಲ್ಪ ಬಂಗಾರ ಗಿಂಗಾರ ಜಾಸ್ತಿ ಹಾಕೊಂಡು ಬಾ. ನಾ ಅವ್ರ ಮುಂದೆ ಹೇಳ್ತೀನಿ ನನ್ನ ಸೊಸಿ ಈಕೆ ಇಷ್ಟು ಶ್ರೀಮಂತರ ಅದಾರ, ಇಷ್ಟು ಬಂಗಾರ ಕೊಟ್ಟಿದ್ರು, ಇಷ್ಟು ಆಸ್ತಿ ಕೊಟ್ಟಿದ್ರು ಅಂತ ನಾನು ಹೇಳ್ತೀನಂತ. ನೀವು ಹೋಗಿ ರೆಡಿಯಾಗಿ ಒಂದು ಸ್ವಲ್ಪ ಬಂಗಾರ ಗಿಂಗಾರ ಹಾಕೊಂಡು ಬಾ. ಏನು? ಸರಿ ಆಯ್ತು ಹೇಳ್ತಾರೆ. ನನಗೆ ಆ್ಯಕ್ಚುಲಿ ರೆಡಿ ಆಗೋಕೆ ಇಷ್ಟ ಇಲ್ಲ, ಬಟ್ ನಿಮ್ಮ ಖುಷಿಗೋಸ್ಕರ ಆದರೂ ರೆಡಿ ಆಗ್ತೀನಿ.
ಅಯ್ಯೋ ನನ್ನ ಬಂಗಾರದಂಥ ಸಸಿ ನೋಡವ ನೀನು. ನೀ ಒಬ್ಬಕ್ಕೆ ನೋಡವ ನನ್ನ ನೀ ಮನೆಯಾಗ ಅರ್ಥ ಮಾಡ್ಕೊಂಡಿದ್ದಂದ್ರೆ. ಹೋಗವ್ವ ಹೋಗು ಹೋಗು, ತಗೋಣ ರೆಡಿ ಆಗ್ಬಾ. ಬರ್ರಿ ಬರ್ರಿ ಒಳಗಡೆ ಬರ್ರಿ. ಅಪ್ಪ, ನಾನು ಮತ್ತು ಕೃಷ್ಣ ಹೋಗಿ ಊರಾಗ ಹಿರಿಯರನ್ನ ಕರ್ಕೊಂಬರ್ತೀವಿ. ಅವ್ರು ಬೀಗರು ಬಂದ ತಕ್ಷಣ ಕರೆಯಾಕೆ ಬಾಪ, ನಾವು ಬರ್ತೀವಿ ಅಂತಂದಿದ್ದು. ಅದಕ್ಕೆ ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಸರಿನಪ್ಪ, ಆಯ್ತು. ಅಯ್ಯೋ ಬೀಗ್ರ, ಇವರು ಅಳಿಯಂದ್ರೆ ಬರಲಿಲ್ಲಲ್ಲ ಒಳಗಡೆ. ಇಲ್ಲ ರೀ ಬೀಗ್ರ, ಒಂದು ಆಫೀಸಿಂದ ಒಂದು ಏನೋ ಇಂಪಾರ್ಟೆಂಟ್ ಫೋನ್ ಬಂತಂತ, ಅದಕ್ಕೆ ಮಾತಾಡ್ಕೊಂಬರ್ತೀನಿ, ನೀವು ಒಳಗಡೆ ಹೋಗಿರಿ ಡ್ಯಾಡಿ ಅಂತ. ಅದಕ್ಕೆ ನಾವು ಬಂದ್ವಿ. ಅಂದಂಗೆ ಇವರು ನಮ್ಮ ತಾಯಿ ರೀ, ಮೀನಾಕ್ಷಿ ಅಂತಂದು. ಹೌದನ್ರಿ, ನಮಸ್ಕಾರ ರೀ ಅಮ್ಮಾರ. ನಮಸ್ಕಾರನಪ್ಪ. ಅಂದಂಗೆ ಅವ್ರು ಯಾರು ನಿನ್ನಿಂದಿರೋರು? ನಮ್ಮ ಅತ್ತೇರಿ ಅಮ್ಮಾರ ಇವರು. ಓ ಹೌದೇನಪ್ಪ, ಚಲೋ ಆತು ಚಲೋ ಆತು. ಅಯ್ಯ ಏನು ಹೇಳಿ ಅಂದ್ರೆ ನಿಂತ್ಕೊಂಡ ಮಾತಾಡ್ಸಕೊಂತೀರಲ್ಲ. ಕೂತೋರಿ ಬೀರ, ಕೂತೋರಿ ಆ ಕಡೆ. ಲಲಿತಾ, ಸವಿತಾ, ಒಂದು ಸ್ವಲ್ಪ ನೀರು ತೊಂಬರವ ಕುಡಿಯಾಕ. ಹಾರಿ ಅಮ್ಮರ ತಂದೆ. ಅಯ್ಯೋ ಅತ್ತಾರ, ಓ ಅಣ್ಣ ಎಲ್ಲ ಅಲ್ಲೇ ಕಾರ್ನಲ್ಲೇ ಬಿಟ್ಟು ಬಂದುಬಿಟ್ವಲ್ರಿ. ಅಯ್ಯೋ ಹೌದಲ್ಲವಾ, ಹೋಗಿ ತಮ್ಮಂದು ಹೋಗವ ಅವನ್ನೆಲ್ಲ. ಅಯ್ಯೋ ಈಗಾರ ಬಂದು ಕುತ್ಕೋವ ತರಂತಂತ ಏನೋ ಇಲ್ಲೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಬೇಕಲ್ಲ. ಇನ್ನು ಬರೋರದಾರ, ಮೊದಲು ಆರಾಮಾಗಿ ಒಂದು 10 ನಿಮಿಷ ವಿಶ್ರಾಂತಿ ತೊಗೋರಿ, ನೀರು ಗೀರು ಕುಡೀರಿ, ಜ್ಯೂಸ್ ಗೀಸ್ ಕುಡೀರಿ, ಆಮೇಲೆ ತರಂತಂತ ಕಾರ್ನಾಗ ಇರ್ತಾವ ತಗೋವ, ಅವೇನೆಲ್ಲೂ ಹೋಗಂಗಿಲ್ಲ. ಸರಿ ಆತ್ರಿ ಅಮ್ಮಾರ. ಅಂದಂಗೆ ಬೀಗ್ರ, ಹೋದ್ಸಲ ಅಮ್ಮಾರ ಬಂದೇಲಾಗಿದ್ರಲ್ರಿ? ಅಲ್ಲಿ ನಮ್ಮೂರಾಗಿದ್ದಪ್ಪ, ಅಲ್ಲಿಂದ ಬರೋದು ಆಗಿಲ್ಲಾಗಿತ್ತು. ಅದು ಅಲ್ಲದೆ ಇವರು ಅರ್ಜೆಂಟ್ನಾಗಿದ್ರಲ್ಲ ಊರಿಗೆ ಹೋಗೋದು ಬೇರೆ, ಹಾಗಾಗಿ ನಂಗೆ ಅವತ್ತು ಬರೋಕ್ಕಾಗಲಿಲ್ಲಪ್ಪ. ಅದಕ್ಕೆ ನೋಡ್ಕೊಂಬರೋದಲ್ಲ, ನೀವು ಹೋಗಿ ನೋಡ್ಕೊಂಬರ್ರಿ, ಬೇಕಾರೆ ಮುಂದಿನ ಸಲ ಒಪ್ಪಿಗೆ ಏನಾರ ಆತಂದ್ರೆ ನಾ ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವರಷ್ಟೇ ಬಂದಿದ್ರು ನೋಡಪ್ಪ. ಓ ಹೌದನ್ರಿ ಅಮ್ಮಾರ, ಚಲೋ ಆತು ಬಿಡ್ರಿ, ಚಲೋ ಆತು. ನೀರು ತಗೋರಿ. ಕೊಡು ಅಮ್ಮಾರ, ನೀರು ತಗೋರಿ. ಬೇಡವಾ, ನಾನು ನೀರು ಕುಡಿಯೋಂಗಿಲ್ಲ, ತಣ್ಣೀರನ್ನ. ನಾನು ಯಾವಾಗಲೂ ಕುಡಿಯೋದು ಬಿಸಿನೀರನ್ನ. ಅದಕ್ಕೆ ನೀರಿಗೇನು ಬೇಡವ ನಂಗೆ. ನಂಗೆ ಏನಾರು ಬೇಕನ್ನಿಸ್ತಂದ್ರೆ ಗಾಡಿಯಾಗ ಐತಿ, ಅದನ್ನ ನಾನು ತೊಗೊಂಬಂದು ಕುಡಿತೀನಂತ. ಅಮ್ಮಾರ, ಇದು ಬಿಸಿನೀರ ಐತ್ರಿ. ಬಿಸಿನೀರ? ನಾನು ಬಿಸಿನೀರು ಕುಡಿತೀನಂತ ನಿನಗೆ ಹೆಂಗೆ ಗೊತ್ತು? ಅದು ಅಮ್ಮಾರ, ನೀವು ಬಂದ್ರಲ್ಲ ಇವಾಗ ನಮ್ಮಮ್ಮರು ಕೂಡ ಎಲ್ಲರೂ ಹೊರಗಡೆ ಎಲ್ಲರೂ ಹೋದ್ರಂದ್ರೆ ಬಿಸಿನೀರ ಕುಡಿತಾರೆ, ತಣ್ಣೀರು ಕುಡಿಯೋಂಗಿಲ್ಲ ಅವ್ರಿಗೆ ನೆಗಡಿ ಆಕೈತೆ ಅಂತಂದು. ಹಾಗಾಗಿ ನೀವು ಬಿಸಿನೀರ ಕುಡಿಬೋದು ಅಂತಂದು ಅಂದಾಜು ಮೇಲೆ ತಂದೆ ರೀ. ಓ ಹೌದೇನಾ? ಚಲೋ ಬಿಡವ, ಚಲೋ ಅನ್ನತಂಗೆ ತಲೆ ಓಡಿಸಿ. ಅಂದಂಗೆ ಈ ಹುಡುಗಿ ಯಾರು ಗೊತ್ತಾಗಲಿಲ್ಲ? ನಮ್ದು 2ನೇ ಸೊಸೀರೆ ಅಮ್ಮಾರ, ಸವಿತಾ ಅಂತಂದು. ಭಾರಿ ತಲೆ ಓಡಿಸ್ತಾಳೆ ಬಿಡ್ರಿ. ನೀರು ತಗೋರಿ. ಥ್ಯಾಂಕ್ ಯು. ಅಬ್ಬಾ, ಈಗ ಸಮಾಧಾನ ಆಯ್ತು ನೋಡ್ರಿ. ಬಿಸಿಲಿಂದ ಬಂದ ಮೇಲೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ರೆ ಸಮಾಧಾನ ಆಗ್ತೈತಿ ನೋಡ್ರಿ. ಹೌದ್ರಿ ಬೀಗ್ರ, ಒಂದೇ ನಿಮಿಷ ಇರಿ, ಶರ್ಬತ್ ಮಾಡಕ್ಕಂತಾರ ತರ್ತಾರೆ. ಹಾಂ ಅಂದಂಗೆ ನಿಮ್ಮ ಮನೆ ಭಾರಿ ಐತೆ ಬಿಡ್ರಿ, ನಂಗಂತೂ ಭಾಳ ಇಷ್ಟ ಆಯ್ತು. ಅಯ್ಯೋ ಬರ್ರಿ ಬೀಗ್ರ ಬರ್ರಿ, ಮನೆ ಎಲ್ಲ ತೋರಿಸ್ತೀನಂತ. ನೀವು ಮೊನ್ನೆ ಸಲ ಬಂದಾಗೂ ಸರಿಯಾಗಿ ನೋಡಲೇ ಇಲ್ಲ. ಬರ್ರಿ ಬಾವ ನೀನು, ಬರ್ರಿ ಬೀಗ್ರ, ತೋರಿಸ್ಕೊಂಬರ್ತೀನಿ ಅಂತ ಮನೆ ಎಲ್ಲ. ಸರಿ ನಡ್ರಿ ನಡ್ರಿ. ಬರ್ರಿ ಬೀಗ್ರ, ನಮ್ಮ ಊರನವರೆಲ್ಲ ಬಂದರೂ ಪರಿಚಯ ಮಾಡ್ಕೊಡ್ತೀನಿ. ಹಂಗೆ ಹೊರಗಡೆ ಗಿಡದ ಕೆಳಗಡೆ ನೆರಳು ಮಸ್ತ್ ಐತಿ, ಬರ್ರಿ. ಹೌದನ್ರಿ, ಸರಿ ನಡೀರಿ. ಅತ್ತೆ, ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಅಯ್ಯೋ ಎಷ್ಟು ಚಂದ ಕಾಣಕುಂತೀವ, ಒಳ್ಳೆ ಹೀರೋಯಿನಿ ಕಂಡಂಗೆ ಕಾಣಕುಂತಿದ್ದಿ ನೋಡು. ಆದ್ರೆ ಕೊಳ ತುಂಬ ಬಂಗಾರದ ಸರ ಹಾಕೊಳಕ್ಕೆ ಬರಲ್ಲ. ಅವ್ರು ಬಂದಾರ ನೋಡ್ತಿದ್ರು, ನೀ ನೋಡಿದ್ರೆ ಒಂದು ಸರ ಹಾಕೊಂಡಿದ್ದಿ. ಅಯ್ಯೋ ಅತ್ತೆ, ಇದನ್ನ ಯಾವ ಸರ ಅಂತ ಅನ್ಕೊಂಡಿರಿ? ಡೈಮಂಡ್ ಅಂದ್ರೆ ವಜ್ರದ ಸರ. ನೀವು 20 ತೊಲೆ ಅಲ್ಲ 40 ತೊಲೆ ಬಂಗಾರ ಹಾಕೊಂಡ್ರು ಇದಕ್ಕೆ ಸಮ ಇಲ್ಲ. ಅಷ್ಟು ಕಾಸ್ಟ್ಲಿ ಸರ ಗೊತ್ತಾ ಇದು? ಅಯ್ಯೋ ಹೌದನವ, ಇದೆಲ್ಲ ನನಗೆ ಎಲ್ಲಿ ಗೊತ್ತಾಗತ್ತವ. ಅಂದ್ರು ಭಾರಿ ಚಂದ ಕಾಣಕುಂತಿದ್ದಿ. ಅವರೆಲ್ಲ ನೋಡ್ಕೊಂಡವ್ರು ಪಟ್ಟಿ ಉರ್ಕೋಬೇಕು, ಸುಮ್ಮನೆ ಇರು. ಇದ ಸೀರೆಯಾಗ ಇರವ, ಸರ ಮಾತ್ರ ಭಾರಿ ಚಂದಾಗೈತಿ ನೋಡು. ಸರಿ ಅತ್ತೆ. ಬೀಗ್ರ, ಈ ಹುಡುಗಿ ಯಾರು? ಒಳ್ಳೆ ಬೆದರ್ಗೊಂಬಿಗೆ ಸೀರೆ ಉಡ್ಸ್ದಂಗೆ ಐತಲ್ಲ. ನನ್ನ 3ನೇ ಸೊಸಿರಿ, ಸಣ್ಣ ಸೊಸಿ, ಕೋಟ್ಯಾಧೀಶ್ವರರ ಮಗಳು ಗೊತ್ತನ್ರಿ. ಈಗೇನು ಸರ ಹಾಕೊಂಡಾಳ, ಕೋಟಿ ಬೆಲೆ ಬಾಳ್ತೈತೆ ಅದು ಗೊತ್ತನ್ರಿ ನಿಮಗೆ? ಡೈಮಂಡ್ ಸರ, ಅದು ವಜ್ರದ ಹಾರ. ಆಗಿನ ಕಾಲದಾಗ ರಾಜಮಂತ್ರಿಯಂದವ್ರು ಹಾಕೋತಿದ್ರು ಅಂತ ಸರ ಹಾಕೊಂಡಾಳ ಗೊತ್ತನ್ರಿ. ಕೋಟ್ಯಾಧೀಶ್ವರ ಮಗಳ್ರಿ ಆಕಿ. ಏನು ಕೋಟಿ ಇದ್ರಿ ಏನು ಅಂತ ಕೋಟಿ ಇದು ಸರ ಹಾಕೊಂಡ್ರು ಒಂದು ಚೂರು ಒಪ್ಪೇ ಇಲ್ಲ ಆ ಹುಡುಗಿಗೆ. ಅದು ನೋಡ, ಕೈ ತೋಳಿಲ್ಲಾಗಿದ್ದು ಸೀರೆ ಉಟ್ಕೊಂಡಾಳ. ಅಲ್ಲವ, ಸೀರೆ ನಾವು ಸ್ವಲ್ಪ ಚಂದನ ತಂಗಾರ ಉಟ್ಕೋಬೇಕ. ಆ ನಮ್ನಿ ಈ ಸೀರೆ ಕೆಳಗಡೆ ಬಿದ್ದೈತಿ, ಅದನ್ನ ಚಂದನ ತಂಗ ಸರ್ಸ್ಕೋಬೇಕ. ಏನು ಕೋಟಿ ಇದ್ರೇನು, ಮುಖದಾಗ ಒಂದು 7 ಕಾಳಷ್ಟು ಲಕ್ಷಣ ಇಲ್ಲ ಬಿಡು.
ಅಜ್ಜಿ ಇದು ಇವಾಗಿನ ಕಾಲದ ಟ್ರೆಂಡ್. ನಿಮ್ಗೆ ಈ ಫ್ಯಾಷನ್ ಎಲ್ಲ ನಿಮಗೆ ಗೊತ್ತಾಗೋದಿಲ್ಲ. ಒಳ್ಳೆ ಹಳ್ಳಿ ಗುಗ್ಗು ಥರ ಇದ್ದೀರ, ನಿಮಗೆಲ್ಲ ಗೊತ್ತಾಗುತ್ತೆ ಈಗಿನ ಕಾಲದ ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲ. ಅತ್ತೆ ನಾ ರೂಮ್ನಲ್ಲಿ ಇರ್ತೀನಿ, ಏನಾದರೂ ಬೇಕಾದ್ರೆ ಕರೀರಿ. ಬಿಗ್ರ ಏನೂ ಅನ್ಕೋಬೇಡ್ರಿ, ಆಕೆ ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ ರೀ. ನೋಡಿದ್ರೆ ನಾ ಗೊತ್ತಾಕತ್ ಬಿಡ್ರಿ, ದೊಡ್ಡ ಮನಿ ಮಗ, ದೊಡ್ಡ ಶ್ರೀಮಂತರ ಮನಿ ಮಗಳು ಅಂತಾರ. ಒಂದಿಷ್ಟು ಹಿರಿಯರಿಗೆ ಬೆಲೆ ಹೆಂಗೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಬಿಡ್ರಿ. ಅದೇನಂತ ಬೆಳೆಸಾರ ಏನೋ ಅವ್ರ ಮನ್ಯಾಗ. ಆಕಿ ಕಾಂಜಿ ಪಿಂಜಿ ಮನೆಯ ಹುಡುಗಿ ಏನಲ್ರಿ, ಕೋಟ್ಯಾಧೀಶ್ವರ ಮನಿ ಮಗಳು. ಆಕಿಗೆ ಎಲ್ಲಿ ಹೆಂಗಿರ್ಬೇಕಂತ ಚಂದನತ್ತಂಗೆ ಗೊತ್ತೈತಿ ಬಿಡ್ರಿ. ಬೀಗ್ರ ಇನ್ನು ತಪ್ಪು ತಿಳ್ಕೊಬೇಡ್ರಿ, ನಂದು ಸ್ವಭಾವ ಏನಂದ್ರೆ ನೇರ ನೋಡ್ರಿ. ನಂಗೆ ಏನಾರ ಅನಿಸಿದ್ರೆ ನಾನು ಅದನ್ನು ನೇರವಾಗಿನೇ ಹೇಳ್ಬಿಡ್ತೀನಿ. ಯಾವುದು ಹೊಟ್ಟೆಗೆ ಇಟ್ಕೊಳಕ್ಕೆಲ್ಲ ನಂಗೆ ಹಿಂದೊಂದು ಮುಂದೊಂದು ಹೇಳಕ್ಕೂ ಬರಂಗಿಲ್ಲ. ನಾವು ಏನಾರು ತಿಳ್ಕೊಳ್ಳಿ ಏನಾರು ಬಿಡಲಿ, ನಂದು ಮಾತು ನೇರ ನೋಡ್ರಿ. ನಮಗೂ ಹಂಗ ಇಷ್ಟ ರೀ, ನೀವು ಹೇಳಿದ್ರೆ ಏನು ತಪ್ಪಿಲ್ಲ ಬಿಡ್ರಿ, ಎಲ್ಲ ಸರಿ ಐತಿ. ನೀವು ಮಾತ್ರ ಭಾರಿ ಮಸ್ತ್ ಕಾಣಕೊಂತೀರಿ ನೋಡ್ರಿ ಬೀಗ್ರ. ನನಗೆ ನೋಡ್ರಿ ಬೀಗ್ರ, ನನಗೆ ಹಿಂಗೆ ಇರಬೇಕು ಹಂಗೆ ಇರ್ಬೇಕಂತಲ್ಲ. ನನಗೆ ಈ ಥರ ಡ್ರೆಸ್ ಎಲ್ಲ ಹಾಕೋ, ಚೂಡಿದಾರ ಇಂಥವು ಡ್ರೆಸ್ ಇವನ್ನೆಲ್ಲ ಹಾಕೋನಾಕ ಭಾಳ ಇಷ್ಟ ರೀ. ವಯಸ್ಸಾಗೈತೆ ಅಂದ ಮಾತ್ರಕ್ಕೆ ಸೀರೆ ಉಟ್ಕೊಂಡು ಇಲ್ಲಾಂದ್ರೆ ಮೂಲ್ಯಾಗ ಕುತ್ಕೋಬೇಕು ಅನ್ನಕ್ಕೆಲ್ರಿ ನೋಡ್ರಿ ನಾನು. ಅಯ್ಯ ಏನು ರೀ ಬೀಗ್ರ ನೀವು ಹೆಂಗೆ ಅಂತೀರಿ? ವಯಸ್ಸಾಗೈತಂತ ನಾವೇನಾರು ಒಂದು ಸ್ವಲ್ಪ ಮೂಲ್ಯಾಗ ಕುಂತೀವಿ ಅಂದ್ರೆ ಅಷ್ಟೇ ನಮ್ಮನ್ನು ಮೂಲ್ಯಾಗ ದಬ್ಬಿಡ್ತಾರೆ ನೋಡ್ರಿ. ನೀವು ಮಜಾ ಮಾಡ್ರಿ, ಏನೈತಿ ಇಷ್ಟು ದಿನ ಮನೆ ಮಕ್ಕಳು ಅಂತಂದು ಮಕ್ಕಳು ಮೊಮ್ಮಕ್ಕಳು ಅವ್ರ ಬಗ್ಗೆ ಎಲ್ಲ ಅವ್ರದ ನೋಡ್ಕೊಳ್ಳೋದಾತ. ಇನ್ಮೇಲೆ ಆರಾಮಾಗಿರ್ರಿ, ನಾನು ಅಷ್ಟೇ ಇನ್ಮೇಲೆ ಆರಾಮಿರ್ಬೇಕಂತ ಅನ್ಕೊಂಡೀನಿ ನೋಡ್ರಿ. ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಂಗೆ ಆತು ನೋಡ್ರಿ ನೀವು ಸಿಕ್ಕಿದ್ದು ನನಗೆ. ನನಗೂ ಅಷ್ಟೇ ನೋಡ್ರಿ.